ರಾಜ್ಯಾದ್ಯಂತ ವಕ್ಫ್ ಕೋಲಾಹಲ ಸೃಷ್ಟಿ ಮಾಡಿದೆ. ಅನ್ನದಾತರ ಭೂಮಿ, ಮಠ, ಶಾಲೆ ಎಲ್ಲದರ ಮೇಲೂ ಕೂಡ ವಕ್ರ ದೃಷ್ಟಿ ಬೀರಿದೆ. ಈ ವರ್ಷಕ್ಕೆ ಇಂದು ಇದಕ್ಕೆಲ್ಲ ಬ್ರೇಕ್ ಬೀಳಿದೆ. ಹೇಗೆ ಅಂತೀರಾ? ನೋಡಿ ಈ ರಿಪೋರ್ಟ್. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ದೇಶದಲ್ಲಿ ವಕ್ಫ್ ಬದಲಾಗುವ ಕಾಲ ಸನ್ನಿಹಿತ. ಸಂಸತ್ನಲ್ಲಿ ಮಂಡನೆಯಾಗಲಿದೆ ವಕ್ಫ್ ಬಿಲ್. ರಿಪಬ್ಲಿಕ್ ಕನ್ನಡ ಸುದ್ದಿಯೊಂದು ಇಂದು ಸಂಸತ್ನಲ್ಲಿ ಸದ್ದು ಮಾಡಿದೆ. ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆ ತನ್ನ ಕಬಂಧ ಬಾವು ಹಬ್ಬಿರುವ ವಕ್ಫ್ ಬೋರ್ಡ್ಗೆ ಎಳ್ಳು ನೀರು ಬಿಡೋ ದಿನ ಹತ್ರ ಆಗಿದೆ. ಇಂದಿನಿಂದ ಚಳಿಗಾಲದ ಸಂಸತ್ ಅಧಿವೇಶನ ಆರಂಭ ಆಗಲಿದ್ದು, ಮೋದಿ ಸರ್ಕಾರವು ವಕ್ಫ್ ತಿದ್ದುಪಡಿ ಮಸೂದೆ ಸೇರಿದಂತೆ 16 ಮಸೂದೆಗಳನ್ನ ಮಂಡಿಸಲು ಪ್ಲಾನ್ ಮಾಡಿದೆ. ಬಡವರ ಮನೆಗಳು, ಅನ್ನದಾತರ ಜಮೀನುಗಳು, ಮಠ ಮಂದಿರಗಳನ್ನ ತನ್ನದೆಂದು ಗೂಟ ನೆಟ್ಟಿ ತೊಂದರೆ ಕೊಡ್ತಿರುವಂತಹ ವಕ್ಫ್ ಬೋರ್ಡ್ ವಿರುದ್ಧ ಜನಾಕ್ರೋಶ ಸ್ಫೋಟಗೊಂಡಿದೆ. ಬಕಾಸುರ ವಕ್ಫ್ ಅವಾಂತರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಇದರ ಹಿನ್ನೆಲೆ ಈ ವಕ್ಫ್ ತಿದ್ದುಪಡಿ ಬಿಲ್ ಹೆಚ್ಚಿನ ಮಹತ್ವ ಪಡೆದಿದೆ. ವಕ್ಫ್ ಬ್ಯಾನ್ ಫಿಕ್ಸ್. ಇಂದಿನ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗುತ್ತೆ. ಚಳಿಗಾಲದ ಅಧಿವೇಶನದ ಬಳಿಕ ವಕ್ಫ್ ಕಾನೂನಿನಲ್ಲಿ ಬದಲಾವಣೆ ಆಗಲಿದೆ. ಕಂಡ ಭೂಮಿ ನಂದು ಅಂತ ವಕ್ಫ್ ಹೇಳುವಂತಿಲ್ಲ. ಭೂಮಿ ಕಳೆದುಕೊಂಡವರು ಕೋರ್ಟ್ಗೆ ಹೋಗಬಹುದು. ವಕ್ಫ್ ಮುಂದೆ ನ್ಯಾಯಕ್ಕಾಗಿ ಅಂಗಲಾಚೋ ಅಗತ್ಯವಿಲ್ಲ. 9 ಲಕ್ಷ ಎಕರೆ ಭೂಮಿಯಲ್ಲಿ ಅದೆಷ್ಟಕ್ಕೆ ದಾಖಲೆ ಇದೆಯೋ ಇಲ್ವೋ ಎಂಬ ಅನುಮಾನ ಇದೆ. 9 ಲಕ್ಷ ಭೂಮಿ ಪೈಕಿ ದಾಖಲೆ ಇದ್ದರೆ ಮಾತ್ರವೇ ವಕ್ಫ್ ಬೋರ್ಡ್ ಆಸ್ತಿ ಆಗಲಿದೆ. ವಕ್ಫ್ ತಿದ್ದುಪಡಿ ಬಿಲ್ ಜಾರಿಯಾದರೆ ಉತ್ತರ ಪ್ರದೇಶದಲ್ಲಿ 1.21 ಲಕ್ಷದಷ್ಟು ವಕ್ಫ್ ಪ್ರಾಪರ್ಟಿ ಇದೆ. ಆದ್ರೆ 1,12,000 ಪ್ರಾಪರ್ಟಿಗೆ ದಾಖಲೆಯೇ ಇಲ್ಲ. ಅಷ್ಟು ಪ್ರಾಪರ್ಟಿ ಮುಂದೆ ಸರ್ಕಾರದ ವಶ ಆಗಲಿದೆ. ಒಟ್ಟಾರೆ ಸಿಕ್ಕವರ ಜಮೀನಿಗೆ ಬೇಲಿ ಹಾಕಿ ಕಿರಿಕ್ ಮಾಡಿ ಗೊಂದಲ ಸೃಷ್ಟಿ ಮಾಡಿದ ವಕ್ಫ್ ಬೋರ್ಡ್ಗೆ ಮೂಗುದಾರ ಬೀಳೋದು ಸತ್ಯ ಎನ್ನಲಾಗಿದೆ. ಹೀಗಾಗಿ ದೇಶದ ಜನರ ಚಿತ್ತ ಇಂದಿನಿಂದ ನಡೆಯುವ ಚಳಿಗಾಲದ ಸಂಸತ್ ಅಧಿವೇಶನದ ಮೇಲೆ ಇರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ವಕ್ಫ್ ಕೋಲಾಹಲ ಸೃಷ್ಟಿ ಮಾಡಿದೆ. ಅನ್ನದಾತರ ಭೂಮಿ, ಮಠ, ಶಾಲೆ ಎಲ್ಲದರ ಮೇಲೂ ಕೂಡ ವಕ್ರ ದೃಷ್ಟಿ ಬೀರಿದೆ. ಈ ವರ್ಷಕ್ಕೆ ಇಂದು ಇದಕ್ಕೆಲ್ಲ ಬ್ರೇಕ್ ಬೀಳಿದೆ. ಹೇಗೆ ಅಂತೀರಾ? ನೋಡಿ ಈ ರಿಪೋರ್ಟ್. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ದೇಶದಲ್ಲಿ ವಕ್ಫ್ ಬದಲಾಗುವ ಕಾಲ ಸನ್ನಿಹಿತ. ಸಂಸತ್ನಲ್ಲಿ ಮಂಡನೆಯಾಗಲಿದೆ ವಕ್ಫ್ ಬಿಲ್. ರಿಪಬ್ಲಿಕ್ ಕನ್ನಡ ಸುದ್ದಿಯೊಂದು ಇಂದು ಸಂಸತ್ನಲ್ಲಿ ಸದ್ದು ಮಾಡಿದೆ. ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆ ತನ್ನ ಕಬಂಧ ಬಾವು ಹಬ್ಬಿರುವ ವಕ್ಫ್ ಬೋರ್ಡ್ಗೆ ಎಳ್ಳು ನೀರು ಬಿಡೋ ದಿನ ಹತ್ರ ಆಗಿದೆ. ಇಂದಿನಿಂದ ಚಳಿಗಾಲದ ಸಂಸತ್ ಅಧಿವೇಶನ ಆರಂಭ ಆಗಲಿದ್ದು, ಮೋದಿ ಸರ್ಕಾರವು ವಕ್ಫ್ ತಿದ್ದುಪಡಿ ಮಸೂದೆ ಸೇರಿದಂತೆ 16 ಮಸೂದೆಗಳನ್ನ ಮಂಡಿಸಲು ಪ್ಲಾನ್ ಮಾಡಿದೆ. ಬಡವರ ಮನೆಗಳು, ಅನ್ನದಾತರ ಜಮೀನುಗಳು, ಮಠ ಮಂದಿರಗಳನ್ನ ತನ್ನದೆಂದು ಗೂಟ ನೆಟ್ಟಿ ತೊಂದರೆ ಕೊಡ್ತಿರುವಂತಹ ವಕ್ಫ್ ಬೋರ್ಡ್ ವಿರುದ್ಧ ಜನಾಕ್ರೋಶ ಸ್ಫೋಟಗೊಂಡಿದೆ. ಬಕಾಸುರ ವಕ್ಫ್ ಅವಾಂತರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಇದರ ಹಿನ್ನೆಲೆ ಈ ವಕ್ಫ್ ತಿದ್ದುಪಡಿ ಬಿಲ್ ಹೆಚ್ಚಿನ ಮಹತ್ವ ಪಡೆದಿದೆ. ವಕ್ಫ್ ಬ್ಯಾನ್ ಫಿಕ್ಸ್.
ಇಂದಿನ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗುತ್ತೆ. ಚಳಿಗಾಲದ ಅಧಿವೇಶನದ ಬಳಿಕ ವಕ್ಫ್ ಕಾನೂನಿನಲ್ಲಿ ಬದಲಾವಣೆ ಆಗಲಿದೆ. ಕಂಡ ಭೂಮಿ ನಂದು ಅಂತ ವಕ್ಫ್ ಹೇಳುವಂತಿಲ್ಲ. ಭೂಮಿ ಕಳೆದುಕೊಂಡವರು ಕೋರ್ಟ್ಗೆ ಹೋಗಬಹುದು. ವಕ್ಫ್ ಮುಂದೆ ನ್ಯಾಯಕ್ಕಾಗಿ ಅಂಗಲಾಚೋ ಅಗತ್ಯವಿಲ್ಲ. 9 ಲಕ್ಷ ಎಕರೆ ಭೂಮಿಯಲ್ಲಿ ಅದೆಷ್ಟಕ್ಕೆ ದಾಖಲೆ ಇದೆಯೋ ಇಲ್ವೋ ಎಂಬ ಅನುಮಾನ ಇದೆ. 9 ಲಕ್ಷ ಭೂಮಿ ಪೈಕಿ ದಾಖಲೆ ಇದ್ದರೆ ಮಾತ್ರವೇ ವಕ್ಫ್ ಬೋರ್ಡ್ ಆಸ್ತಿ ಆಗಲಿದೆ. ವಕ್ಫ್ ತಿದ್ದುಪಡಿ ಬಿಲ್ ಜಾರಿಯಾದರೆ ಉತ್ತರ ಪ್ರದೇಶದಲ್ಲಿ 1.21 ಲಕ್ಷದಷ್ಟು ವಕ್ಫ್ ಪ್ರಾಪರ್ಟಿ ಇದೆ. ಆದರೆ 1,12,000 ಪ್ರಾಪರ್ಟಿಗೆ ದಾಖಲೆಯೇ ಇಲ್ಲ. ಅಷ್ಟು ಪ್ರಾಪರ್ಟಿ ಮುಂದೆ ಸರ್ಕಾರದ ವಶ ಆಗಲಿದೆ. ಒಟ್ಟಾರೆ ಸಿಕ್ಕವರ ಜಮೀನಿಗೆ ಬೇಲಿ ಹಾಕಿ ಕಿರಿಕ್ ಮಾಡಿ ಗೊಂದಲ ಸೃಷ್ಟಿ ಮಾಡಿದ ವಕ್ಫ್ ಬೋರ್ಡ್ಗೆ ಮೂಗುದಾರ ಬೀಳೋದು ಸತ್ಯ ಎನ್ನಲಾಗಿದೆ. ಹೀಗಾಗಿ ದೇಶದ ಜನರ ಚಿತ್ತ ಎಂದಿನಿಂದ ನಡೆಯುವ ಚಳಿಗಾಲದ ಸಂಸತ್ ಅಧಿವೇಶನದ ಮೇಲೆ ಇರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ವಕ್ಫ್ ಕೋಲಾಹಲ ಸೃಷ್ಟಿ ಮಾಡಿದೆ. ಅನ್ನದಾತರ ಭೂಮಿ, ಮಠ, ಶಾಲೆ ಎಲ್ಲದರ ಮೇಲೂ ಕೂಡ ವಕ್ರ ದೃಷ್ಟಿ ಬೀರಿದೆ. ಈ ವರ್ಷಕ್ಕೆ ಇಂದು ಇದಕ್ಕೆಲ್ಲ ಬ್ರೇಕ್ ಬೀಳಿದೆ. ಹೇಗೆ ಅಂತೀರಾ? ನೋಡಿ ಈ ರಿಪೋರ್ಟ್. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ದೇಶದಲ್ಲಿ ವಕ್ಫ್ ಬದಲಾಗುವ ಕಾಲ ಸನ್ನಿಹಿತ. ಸಂಸತ್ನಲ್ಲಿ ಮಂಡನೆಯಾಗಲಿದೆ ವಕ್ಫ್ ಬಿಲ್. ರಿಪಬ್ಲಿಕ್ ಕನ್ನಡ ಸುದ್ದಿಯೊಂದು ಇಂದು ಸಂಸತ್ನಲ್ಲಿ ಸದ್ದು ಮಾಡಲಿದೆ. ರಾಜ್ಯ ಸೇರಿದಂತೆ ದೇಶದೆಲ್ಲೆಡೆ ತನ್ನ ಕಬಂದ ಬಾವು ಹಬ್ಬಿರುವ ವಕ್ಫ್ ಬೋರ್ಡ್ಗೆ ಎಳ್ಳು ನೀರು ಬಿಡೋ ದಿನ ಹತ್ರ ಆಗಿದೆ. ಇಂದಿನಿಂದ ಚಳಿಗಾಲದ ಸಂಸತ್ ಅಧಿವೇಶನ ಆರಂಭ ಆಗಲಿದ್ದು, ಮೋದಿ ಸರ್ಕಾರವು ವಕ್ಫ್ ತಿದ್ದುಪಡಿ ಮಸೂದೆ ಸೇರಿದಂತೆ 16 ಮಸೂದೆಗಳನ್ನ ಮಂಡಿಸಲು ಪ್ಲಾನ್ ಮಾಡಿದೆ. ಬಡವರ ಮನೆಗಳು, ಅನ್ನದಾತರ ಜಮೀನುಗಳು, ಮಠ ಮಂದಿರಗಳನ್ನ ತನ್ನದೆಂದು ಗೂಟ ನೆಟ್ಟಿ ತೊಂದರೆ ಕೊಡ್ತಿರುವಂತಹ ವಕ್ಫ್ ಬೋರ್ಡ್ ವಿರುದ್ಧ ಜನಾಕ್ರೋಶ ಸ್ಫೋಟಗೊಂಡಿದೆ. ಬಕಾಸುರ ವಕ್ಫ್ ಅವಾಂತರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಇದರ ಹಿನ್ನೆಲೆ ಈ ವಕ್ಫ್ ತಿದ್ದುಪಡಿ ಬಿಲ್ ಹೆಚ್ಚಿನ ಮಹತ್ವ ಪಡೆದಿದೆ. ವಕ್ಫ್ ಬ್ಯಾನ್ ಫಿಕ್ಸ್. ಇಂದಿನ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗುತ್ತೆ. ಚಳಿಗಾಲದ ಅಧಿವೇಶನದ ಬಳಿಕ ವಕ್ಫ್ ಕಾನೂನಿನಲ್ಲಿ ಬದಲಾವಣೆ ಆಗಲಿದೆ. ಕಂಡ ಭೂಮಿ ನಂದು ಅಂತ ವಕ್ಫ್ ಹೇಳುವಂತಿಲ್ಲ. ಭೂಮಿ ಕಳೆದುಕೊಂಡವರು ಕೋರ್ಟ್ಗೆ ಹೋಗಬಹುದು. ವಕ್ಫ್ ಮುಂದೆ ನ್ಯಾಯಕ್ಕಾಗಿ ಅಂಗಲಾಚೋ ಅಗತ್ಯವಿಲ್ಲ. 9 ಲಕ್ಷ ಎಕರೆ ಭೂಮಿಯಲ್ಲಿ ಅದೆಷ್ಟಕ್ಕೆ ದಾಖಲೆ ಇದೆಯೋ ಇಲ್ವೋ ಎಂಬ ಅನುಮಾನ ಇದೆ. 9 ಲಕ್ಷ ಭೂಮಿ ಪೈಕಿ ದಾಖಲೆ ಇದ್ದರೆ ಮಾತ್ರವೇ ವಕ್ಫ್ ಬೋರ್ಡ್ ಆಸ್ತಿ ಆಗಲಿದೆ. ವಕ್ಫ್ ತಿದ್ದುಪಡಿ ಬಿಲ್ ಜಾರಿಯಾದರೆ ಉತ್ತರ ಪ್ರದೇಶದಲ್ಲಿ 1.21 ಲಕ್ಷದಷ್ಟು ವಕ್ಫ್ ಪ್ರಾಪರ್ಟಿ ಇದೆ. ಆದರೆ 1,12,000 ಪ್ರಾಪರ್ಟಿಗೆ ದಾಖಲೆಯೇ ಇಲ್ಲ. ಅಷ್ಟು ಪ್ರಾಪರ್ಟಿ ಮುಂದೆ ಸರ್ಕಾರದ ವಶ ಆಗಲಿದೆ. ಒಟ್ಟಾರೆ ಸಿಕ್ಕವರ ಜಮೀನಿಗೆ ಬೇಲಿ ಹಾಕಿ ಕಿರಿಕ್ ಮಾಡಿ ಗೊಂದಲ ಸೃಷ್ಟಿ ಮಾಡಿದ ವಕ್ಫ್ ಬೋರ್ಡ್ಗೆ ಮೂಗುದಾರ ಬೀಳೋದು ಸತ್ಯ ಎನ್ನಲಾಗಿದೆ. ಹೀಗಾಗಿ ದೇಶದ ಜನರ ಚಿತ್ತ ಎಂದಿನಿಂದ ನಡೆಯುವ ಚಳಿಗಾಲದ ಸಂಸತ್ ಅಧಿವೇಶನದ ಮೇಲೆ ಇರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ವಕ್ಫ್ ಕೋಲಾಹಲ ಸೃಷ್ಟಿ ಮಾಡಿದೆ. ಅನ್ನದಾತರ ಭೂಮಿ, ಮಠ, ಶಾಲೆ ಎಲ್ಲದರ ಮೇಲೂ ಕೂಡ ವಕ್ರ ದೃಷ್ಟಿ ಬೀರಿದೆ. ಈ ವರ್ಷಕ್ಕೆ ಇಂದು ಇದಕ್ಕೆಲ್ಲ ಬ್ರೇಕ್ ಬೀಳಿದೆ. ಹೇಗೆ ಅಂತೀರಾ? ನೋಡಿ ಈ ರಿಪೋರ್ಟ್.